ನಾನು ಅವತ್ತಿಂದ ಈ ಪ್ರೈಮ್ ಟೈಮ್ ನ್ಯೂಸಲ್ಲಿ ಹೇಳ್ತಾ ಇದ್ದೆ, ಒಂದು ವರದಿ ಇದೆ, ದೊಡ್ಡ ದೊಡ್ಡ ನಾಯಕರು ತಿಂದು ತೇಗಿದ್ದಾರೆ, ಮುಸ್ಲಿಂ ನಾಯಕರೊಬ್ಬರೇ ಅದರ ವರದಿಯನ್ನು ಕೊಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅದನ್ನು ಮಂಡಿಸೋದಕ್ಕೆ ಆಗಿನ ಬಿ ಜೆ ಪಿನೂ ರೆಡಿ ಇರಲಿಲ್ಲ, ಕಾಂಗ್ರೆಸ್ ಅಂತೂ ರೆಡಿ ಇರೋದಿಲ್ವೇ. ಈಗೇನು ಹೌ ಸಿ ಬಿ ಐ ತನಿಖೆ ವಿಚಾರಕ್ಕೆ ಹೋಗೋದಿದ್ರೆ ಭಾಳ ಒಳ್ಳೆ ವಿಚಾರ. ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳು ಒಂದು ಮಾತನ್ನು ಹೇಳ್ತಾ ಇದ್ರು, ಹೀಗೆ ಹೆಂಗೆ ನಿಮಗೆ ವಿಶ್ವಾಸ ಬಂತು ಅಂತ ಹೇಳಿ. ಬಿ ಜೆ ಪಿನ ಹೆದರುವಂಥ ಅಗತ್ಯ ಇಲ್ಲ. ಆ ಲೆಕ್ಕದಲ್ಲಿ 150 ಕೋಟಿ ಮತ್ತು ಇಬ್ಬರೂ ಸಿಕ್ಕಾಕೊಳ್ಳಿ, ಯಾರೆಲ್ಲ ಸಿಕ್ಕಾಕೋತಾರೆ ಸಿಕ್ಕಾಕೊಳ್ಳಿ. ಆದರೆ ಒಂದು ಹೇಳ್ತೀನಿ, ಸಿದ್ದರಾಮಯ್ಯ 2013ರಿಂದ 2018 ಅವಧಿಯಲ್ಲಿ ಏನು ಆಡಳಿತ ನಡೆಸಿದರು, 7 ಕೇಸ್ಗಳನ್ನು ಸಿ ಬಿ ಐ ಕೊಟ್ಟಿದ್ದಾರೆ. 7 ಕೇಸ್ಗಳನ್ನು ಸಿ ಬಿ ಐಗೆ ಕೊಟ್ಟಿದ್ದಾರೆ. ನಂತರ ಬಂದಂಥ ಬಿ ಜೆ ಪಿ ಕೊಡಲಿಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೇಸ್ 7 ಕೇಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಆಮೇಲೆ ಆ ಎಲ್ಲ ಕೇಸ್ಗಳನ್ನು ಕೊಡಬೇಕು ಅಂತಂದರೂ ಕೂಡ ಈ ಸಿ ಬಿ ಐ ಇದಕ್ಕೆ ನೇರವಾಗಿ ಇಡಿ ಅಥವಾ ಇದು ಬರೋಕ್ಕಾಗಲ್ಲ. ಯಾರು ಸಿ ಬಿ ಐ ಇದೆಲ್ಲ ಬರೋದಿಲ್ಲ, ಡೈರೆಕ್ಟ್ ಇದು ರಾಜ್ಯ ಸರ್ಕಾರ ಇದನ್ನು ಸಲ್ಲಿಸಬೇಕು. ಹೇಗೆ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಸಿ ಬಿ ಐಗೆ ಕೊಡಿ ಅಂತೇಳಿ ಕೇಸ್ ಹೋಗಿತ್ತು, ನಂತರ ವಾಪಸ್ ತಗೊಂಡ್ರು. ಈಗ ಸರ್ಕಾರ ಕೊಡ್ಬೋದು, ಇದನ್ನು ಸರ್ಕಾರ ನಿಗದಿ ಮಾಡಬೇಕು. ಆಮೇಲೆ ಮಜಾ ಏನಪ್ಪ ಅಂತಂದರೆ ನೆಕ್ಸ್ಟ್ ಯಾವುದಾದ್ರೂ ಬಿ ಜೆ ಪಿ ಬಂದರೆ ಬೇಡ ಅಂತಂದರೆ ವಾಪಸ್ಸು ತಗೊಳ್ಬೋದು. ನೋಡಿ ಎಂತೆಂಥ ಪ್ಲ್ಯಾನ್ಗಳಿದೆ ದೊಡ್ಡವರಿಗಾಗಿ. ಬನ್ನಿ, ಈ ವಕ್ಫ್ ಬಾಂಬ್ ಸತ್ಯಾನ 2012ರಲ್ಲೇ ವಕ್ಫ್ ಆಸ್ತಿ ಬಗ್ಗೆ ವರದಿ ಸಲ್ಲಿಕೆಯಾಗಿತ್ತು ಬಿ ಜೆ ಪಿ ಅವಧಿಯಲ್ಲೇ. ಹಿಂದುಳಿದ ವರ್ಗಗಳ ಏನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಆಗಿದ್ದರು, ಚೇರ್ಮನ್ ಆಗಿದ್ದರು ಅನ್ವರ್ ಮಾನಿಪ್ಪಾಡಿ. ಅವರು ಬರೀತಾರೆ, ವಕ್ಫ್ನಲ್ಲಿ 2,30,000 ಕೋಟಿ ರೂಪಾಯಿ ಅವ್ಯವಹಾರ, 2,30,000 ಕೋಟಿ ರೂಪಾಯಿ. ಪ್ರಭಾವಿಗಳಿಂದ 29,000 ಎಕರೆ ಭೂಮಿ ಕಬ್ಜಾ ಆಗಿದೆ. 2 ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ ಆಗಿದೆ. ಬೆಂಗಳೂರಿನ ಬೆಳ್ಳಳ್ಳಿಯಲ್ಲಿ 602 ಎಕರೆ ಲೂಟಿಯಾಗಿದೆ. ಜಾಫರ್ ಶರೀಫ್ ಇಂಜಿನಿಯರಿಂಗ್ ಕಾಲೇಜ್ ಅವರಲ್ಲಿ ವರದಿಯಲ್ಲಿರೋದು. ಜಾಫರ್ ಶರೀಫ್ ಇಂಜಿನಿಯರಿಂಗ್ ಕಾಲೇಜ್ ಅವರಿಲ್ಲ ಇವತ್ತು. ಆಮೇಲೆ ಹೋಟೆಲ್ಸು, ವಿಂಡ್ಸರ್ ಮ್ಯಾನರ್ ಕೂಡ ವಕ್ಫ್ ಆಸ್ತಿ. 2018ರಲ್ಲಿ ಮಾಣಿಪ್ಪಾಡಿ ವರದಿ ಜಾರಿಗೆ ಬಿ ಜೆ ಪಿ ಪಟ್ಟು ಹಿಡಿಯುತ್ತೆ. ಯಾವಾಗ ಬಿ ಜೆ ಪಿ ಅವಧಿಯಲ್ಲಿ ರೆಡಿ ಆಗುತ್ತೆ ಅದು 2012ರಲ್ಲಿ. 2013ರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. 2018ರಲ್ಲಿ ಸಿದ್ದರಾಮಯ್ಯನ ವಿರುದ್ಧ ವರದಿ ಜಾರಿ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಎಲೆಕ್ಷನ್ ಬರ್ತಾ ಇರುತ್ತೆ. ಓಕೆ, ಆ ಸಂದರ್ಭದಲ್ಲಿ ಬಿ ಎಸ್ ವೈ ಅದರಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ. ಆ ಟೈಮಲ್ಲಿ 2022ರಲ್ಲಿ ಅಕ್ಷರಶಃ ಸಿಡಿದೆದ್ದ ಅನ್ವರ್ ಮಾಣಿಪ್ಪಾಡಿ. ಆವಾಗ ಹೇಳಿದ ಮಾತು, ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಾಂಬ್ ಹಾಕ್ತಾರೆ, ಹಿಂಗಾಗಿದೆ. ವಕ್ಫ್ ವಿವಾದದಿಂದ ಹೊರಬರುವಂತೆ ಒತ್ತಡ ಹೇರಿದ್ರಂತೆ, ನೀವು ಮಾಡಬೇಡಿ, ಕೋಟ್ಯಾಂತರ ಆಮಿಷ ಬಂದಿತ್ತು ಅಂತ ಮಾಣಿಪ್ಪಾಡಿ ಅವರು ಹೇಳಿದರು. ಅದನ್ನು ಪ್ರಿಯಾಂಕರ್ಗೆ ತೋರಿಸಿದ್ರು. ಆದರೆ ಯಡಿಯೂರಪ್ಪ ಅವರ ಕಾಲದಲ್ಲಿ ವರದಿ ಮಂಡನೆ ಆಗಲೇ ಇಲ್ಲ. ವರದಿ ಮಂಡನೆ ಮಾಡಲು ಬೊಮ್ಮಾಯಿ ಸರ್ಕಾರ ಬರಬೇಕಾಯಿತು. ನೋಡಿ 2018 ನೋಡಿ 2010 ನೋಡಿ ಒಂದು ಕ್ರೊನಾಲಜಿ ನೋಡಿ. 2012 ಒಂದು ಸರ್ಕಾರದ ಕೊನೆಯ ಗಳಿಗೆ, ಅಂದರೆ 2013ಕ್ಕೆ ಎಲೆಕ್ಷನ್ ಬರುತ್ತೆ. ಅರ್ಥ ಆಯ್ತಾ? ಆಗ ಸಲ್ಲಿಕೆ ಆಗುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. 2013ರಲ್ಲಿ ಬಿ ಜೆ ಪಿ ಕೇಳಲ್ಲ, 2018ಕ್ಕೆ ಕೇಳುತ್ತೆ. ಸಿದ್ದರಾಮಯ್ಯನವರು ಕೆಳಗಿಳಿಯೋ ಟೈಮ್. ಆಯಿತಾ? ಅದಾದ ನಂತರ ಮತ್ತೆ 2022ರಲ್ಲಿ ಅಂದರೆ 23ಕ್ಕೆ ಚುನಾವಣೆ ಬರುತ್ತೆ. ಅಂದರೆ 5 ವರ್ಷದ ಆರಂಭದ 4.25 ವರ್ಷ 4.25 ವರ್ಷ ಯಾರು ಏನು ಮಾತಾಡಲ್ಲ ಕಾಂಗ್ರೆಸ್ ಬಿ ಜೆ ಪಿ. ಕೊನೆಗೆ ಬಂದಾಗ ಅದನ್ನು ಬಿಟ್ಬಿಡ್ತಾರೆ ಹಿಂಗೆ ಡುಮ್. 2022ರಲ್ಲಿ ಮಾಣಿಪ್ಪಾಡಿ ವರದಿ ಮಂಡಿಸಿದೆ ಬಿ ಜೆ ಪಿ. ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳ ಹೆಸರಿತ್ತು. ಸಾಧಾರಣ ಹೆಸರುಗಳಲ್ಲ. ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು, ಧರ್ಮಸಿಂಗ್ ಅವರಿಂದ ಹಿಡಿದು, ಇಕ್ಬಾಲ್ ಅನ್ಸಾರಿ ಅವರಿಂದ ಹಿಡಿದು, ರೋಷನ್ ಬೇಗ್ ಅವರಿಂದ ಹಿಡಿದು, ಜಾಫರ್ ಶರೀಫ್, ರೆಹಮಾನ್ ಖಾನ್, ತನ್ವೀರ್ ಸೇಠ್, ಎಲ್ಲ ಮುಸ್ಲಿಂ ನಾಯಕರು, ಜಾಫರ್ ಶರೀಫ್ ಹೆಸರು, ಎಲ್ಲ ಮುಸ್ಲಿಂ ನಾಯಕರು ಆ ವಕ್ಫ್ನ ಜಾಗಗಳನ್ನು ತಿಂದಿದ್ದಾರೆ, ಗುಳುಮ್ ಮಾಡಿದ್ದಾರೆ, 29,000 ಎಕರೆ ಕಬ್ಜಾ ಮಾಡಿದ್ದಾರೆ. ನಮ್ಮ ಅವತ್ತಿನ ಸ್ಟ್ಯಾಂಡ್ ಕೂಡ ಇದ್ದದ್ದು, ಈಗ ವಕ್ಫ್ ಆಸ್ತಿ ಇದೆಯಲ್ಲ
ಅದನ್ನು ನೀವು ಬಡವರಿಗೆ ಕೊಡ್ತಾ ಇದ್ದೀರಾ, ಏನಾದರೂ ಮಾಡ್ತಾ ಇದ್ದೀರಾ? ಇವರೆಲ್ಲ ತಿಂತಾ ಇದ್ದಾರೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ? ಕೊಡಲಿ ಅಲ್ವ ಸಿ ಬಿ ಐಗೆ. ಒಂದು ಕಡೆ ಸಿ ಬಿ ಐಲಿ ಯಾರಾದರೂ ತಿಂದಿದ್ರೆ ಅದನ್ನು ವಾಪಸ್ ಬರಬೇಕಾದ ದುಡ್ಡೆಲ್ಲ, ಆ ಜಾಗ ಎಲ್ಲ ವಾಪಸ್. ನಂಬರ್ 1 ಮಾಡಬೇಡಿ ಅಂತ ಆಮಿಷ ಹೊಡ್ಡಿದ್ರೆ ಅದು ಹೊರಗೆ ಬರಬೇಕು. ಆಲ್ರೆಡಿ ವಿಜಯೇಂದ್ರ ಹೇಳಿದ್ದಾರೆ ಸಿ ಬಿ ಐ ತನಿಖೆ ಮಾಡ್ಕೊಳ್ಳಿ ಅಂತೇಳಿ. ಈಗ ಗೊತ್ತಾಗಬೇಕು. ಆಮೇಲೆ ಪ್ರಿಯಾಂಕರ್ಗೆ ಕೂಡ ಕೇಳ್ತಾ ಇದ್ದಾರೆ, ತನಿಖೆ ಆಗಬೇಕು, ಆಗಲಿ ದಮ್ಮಿದ್ದಾರೆ. ಓಕೆ, ಇನ್ನು ನಾನು ಅವತ್ತಿಂದ ಈ ಪ್ರೈಮ್ ಟೈಮ್ ನ್ಯೂಸಲ್ಲಿ ಹೇಳ್ತಾ ಇದ್ದೆ, ಒಂದು ವರದಿ ಇದೆ, ದೊಡ್ಡ ದೊಡ್ಡ ನಾಯಕರು ತಿಂದು ತೇಗಿದ್ದಾರೆ, ಮುಸ್ಲಿಂ ನಾಯಕರೊಬ್ಬರೇ ಅದರ ವರದಿಯನ್ನು ಕೊಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅದನ್ನು ಮಂಡಿಸೋದಕ್ಕೆ ಆಗಿನ ಬಿ ಜೆ ಪಿನೂ ರೆಡಿ ಇರಲಿಲ್ಲ, ಕಾಂಗ್ರೆಸ್ ಅಂತೂ ರೆಡಿ ಇರೋದಿಲ್ವೇ. ಈಗೇನು ಹೌ ಸಿ ಬಿ ಐ ತನಿಖೆ ವಿಚಾರಕ್ಕೆ ಹೋಗೋದಿದ್ರೆ ಭಾಳ ಒಳ್ಳೆ ವಿಚಾರ. ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳು ಒಂದು ಮಾತನ್ನು ಹೇಳ್ತಾ ಇದ್ರು, ಹೀಗೆ ಹೆಂಗೆ ನಿಮಗೆ ವಿಶ್ವಾಸ ಬಂತು ಅಂತ ಹೇಳಿ. ಬಿ ಜೆ ಪಿನ ಹೆದರುವಂಥ ಅಗತ್ಯ ಇಲ್ಲ. ಆ ಲೆಕ್ಕದಲ್ಲಿ 150 ಕೋಟಿ ಮತ್ತು ಇಬ್ಬರೂ ಸಿಕ್ಕಾಕೊಳ್ಳಿ, ಯಾರೆಲ್ಲ ಸಿಕ್ಕಾಕೋತಾರೆ ಸಿಕ್ಕಾಕೊಳ್ಳಿ. ಆದರೆ ಒಂದು ಹೇಳ್ತೀನಿ, ಸಿದ್ದರಾಮಯ್ಯ 2013ರಿಂದ 2018 ಅವಧಿಯಲ್ಲಿ ಏನು ಆಡಳಿತ ನಡೆಸಿದರು, 7 ಕೇಸ್ಗಳನ್ನು ಸಿ ಬಿ ಐ ಕೊಟ್ಟಿದ್ದಾರೆ. 7 ಕೇಸ್ಗಳನ್ನು ಸಿ ಬಿ ಐಗೆ ಕೊಟ್ಟಿದ್ದಾರೆ. ನಂತರ ಬಂದಂಥ ಬಿ ಜೆ ಪಿ ಕೊಡಲಿಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೇಸ್ 7 ಕೇಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಆಮೇಲೆ ಆ ಎಲ್ಲ ಕೇಸ್ಗಳನ್ನು ಕೊಡಬೇಕು ಅಂತಂದರೂ ಕೂಡ ಈ ಸಿ ಬಿ ಐ ಇದಕ್ಕೆ ನೇರವಾಗಿ ಇಡಿ ಅಥವಾ ಇದು ಬರೋಕ್ಕಾಗಲ್ಲ. ಯಾರು ಸಿ ಬಿ ಐ ಇದೆಲ್ಲ ಬರೋದಿಲ್ಲ, ಡೈರೆಕ್ಟ್ ಇದು ರಾಜ್ಯ ಸರ್ಕಾರ ಇದನ್ನು ಸಲ್ಲಿಸಬೇಕು. ಹೇಗೆ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಸಿ ಬಿ ಐಗೆ ಕೊಡಿ ಅಂತೇಳಿ ಕೇಸ್ ಹೋಗಿತ್ತು, ನಂತರ ವಾಪಸ್ ತಗೊಂಡ್ರು. ಈಗ ಸರ್ಕಾರ ಕೊಡ್ಬೋದು, ಇದನ್ನು ಸರ್ಕಾರ ನಿಗದಿ ಮಾಡಬೇಕು. ಆಮೇಲೆ ಮಜಾ ಏನಪ್ಪ ಅಂತಂದರೆ ನೆಕ್ಸ್ಟ್ ಯಾವುದಾದ್ರೂ ಬಿ ಜೆ ಪಿ ಬಂದರೆ ಬೇಡ ಅಂತಂದರೆ ವಾಪಸ್ಸು ತಗೊಳ್ಬೋದು. ನೋಡಿ ಎಂತೆಂಥ ಪ್ಲ್ಯಾನ್ಗಳಿದೆ ದೊಡ್ಡವರಿಗಾಗಿ. ಬನ್ನಿ, ಈ ವಕ್ಫ್ ಬಾಂಬ್ ಸತ್ಯಾನ 2012ರಲ್ಲೇ ವಕ್ಫ್ ಆಸ್ತಿ ಬಗ್ಗೆ ವರದಿ ಸಲ್ಲಿಕೆಯಾಗಿತ್ತು ಬಿ ಜೆ ಪಿ ಅವಧಿಯಲ್ಲೇ. ಹಿಂದುಳಿದ ವರ್ಗಗಳ ಏನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಆಗಿದ್ದರು, ಚೇರ್ಮನ್ ಆಗಿದ್ದರು ಅನ್ವರ್ ಮಾನಿಪ್ಪಾಡಿ. ಅವರು ಬರೀತಾರೆ, ವಕ್ಫ್ನಲ್ಲಿ 2,30,000 ಕೋಟಿ ರೂಪಾಯಿ ಅವ್ಯವಹಾರ, 2,30,000 ಕೋಟಿ ರೂಪಾಯಿ. ಪ್ರಭಾವಿಗಳಿಂದ 29,000 ಎಕರೆ ಭೂಮಿ ಕಬ್ಜಾ ಆಗಿದೆ. 2 ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ ಆಗಿದೆ. ಬೆಂಗಳೂರಿನ ಬೆಳ್ಳಳ್ಳಿಯಲ್ಲಿ 602 ಎಕರೆ ಲೂಟಿಯಾಗಿದೆ. ಜಾಫರ್ ಶರೀಫ್ ಇಂಜಿನಿಯರಿಂಗ್ ಕಾಲೇಜ್ ಅವರಲ್ಲಿ ವರದಿಯಲ್ಲಿರೋದು. ಜಾಫರ್ ಶರೀಫ್ ಇಂಜಿನಿಯರಿಂಗ್ ಕಾಲೇಜ್ ಅವರಿಲ್ಲ ಇವತ್ತು. ಆಮೇಲೆ ಹೋಟೆಲ್ಸು, ವಿಂಡ್ಸರ್ ಮ್ಯಾನರ್ ಕೂಡ ವಕ್ಫ್ ಆಸ್ತಿ. 2018ರಲ್ಲಿ ಮಾಣಿಪ್ಪಾಡಿ ವರದಿ ಜಾರಿಗೆ ಬಿ ಜೆ ಪಿ ಪಟ್ಟು ಹಿಡಿಯುತ್ತೆ. ಯಾವಾಗ ಬಿ ಜೆ ಪಿ ಅವಧಿಯಲ್ಲಿ ರೆಡಿ ಆಗುತ್ತೆ ಅದು 2012ರಲ್ಲಿ. 2013ರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. 18ರಲ್ಲ 2018ರಲ್ಲಿ ಸಿದ್ದರಾಮಯ್ಯನ ವಿರುದ್ಧ ವರದಿ ಜಾರಿ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಎಲೆಕ್ಷನ್ ಬರ್ತಾ ಇರುತ್ತೆ. ಓಕೆ, ಆ ಸಂದರ್ಭದಲ್ಲಿ ಬಿ ಎಸ್ ವೈ ಅದರಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ. ಆ ಟೈಮಲ್ಲಿ 2022ರಲ್ಲಿ ಅಕ್ಷರಶಃ ಸಿಡಿದೆದ್ದ ಅನ್ವರ್ ಮಾಣಿಪ್ಪಾಡಿ. ಆವಾಗ ಹೇಳಿದ ಮಾತು, ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಬಾಂಬ್ ಹಾಕ್ತಾರೆ, ಹಿಂಗಾಗಿದೆ. ವಕ್ಫ್ ವಿವಾದದಿಂದ ಹೊರಬರುವಂತೆ ಒತ್ತಡ ಹೇರಿದ್ರಂತೆ, ನೀವು ಮಾಡಬೇಡಿ, ಕೋಟ್ಯಾಂತರ ಆಮಿಷ ಬಂದಿತ್ತು ಅಂತ ಮಾಣಿಪ್ಪಾಡಿ ಅವರು ಹೇಳಿದರು. ಅದನ್ನು ಪ್ರಿಯಾಂಕರ್ಗೆ ತೋರಿಸಿದ್ರು. ಆದರೆ ಯಡಿಯೂರಪ್ಪ ಅವರ ಕಾಲದಲ್ಲಿ ವರದಿ ಮಂಡನೆ ಆಗಲೇ ಇಲ್ಲ. ವರದಿ ಮಂಡನೆ ಮಾಡಲು ಬೊಮ್ಮಾಯಿ ಸರ್ಕಾರ ಬರಬೇಕಾಯಿತು. ನೋಡಿ 2018 ನೋಡಿ 2010 ನೋಡಿ ಒಂದು ಕ್ರೊನಾಲಜಿ ನೋಡಿ. 2012 ಒಂದು ಸರ್ಕಾರದ ಕೊನೆಯ ಗಳಿಗೆ, ಅಂದರೆ 2013ಕ್ಕೆ ಎಲೆಕ್ಷನ್ ಬರುತ್ತೆ. ಅರ್ಥ ಆಯ್ತಾ? ಆಗ ಸಲ್ಲಿಕೆ ಆಗುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. 2013ರಲ್ಲಿ ಬಿ ಜೆ ಪಿ ಕೇಳಲ್ಲ, 2018ಕ್ಕೆ ಕೇಳುತ್ತೆ. ಸಿದ್ದರಾಮಯ್ಯನವರು ಕೆಳಗಿಳಿಯೋ ಟೈಮ್. ಆಯಿತಾ? ಅದಾದ ನಂತರ ಮತ್ತೆ 2022ರಲ್ಲಿ ಅಂದರೆ 23ಕ್ಕೆ ಚುನಾವಣೆ ಬರುತ್ತೆ. ಅಂದರೆ 5 ವರ್ಷದ ಆರಂಭದ 4.25 ವರ್ಷ 4.25 ವರ್ಷ ಯಾರು ಏನು ಮಾತಾಡಲ್ಲ ಕಾಂಗ್ರೆಸ್ ಬಿ ಜೆ ಪಿ. ಕೊನೆಗೆ ಬಂದಾಗ ಅದನ್ನು ಬಿಟ್ಬಿಡ್ತಾರೆ ಹಿಂಗೆ ಡುಮ್. 2020ರಲ್ಲಿ ಮಾಣಿಪ್ಪಾಡಿ ವರದಿ ಮಂಡಿಸಿದೆ ಬಿ ಜೆ ಪಿ. ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳ ಹೆಸರಿತ್ತು. ಸಾಧಾರಣ ಹೆಸರುಗಳಲ್ಲ.
ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಧರ್ಮಸಿಂಗ್ ಅವರಿಂದ ಹಿಡಿದು ಇಕ್ಬಾಲ್ ಅನ್ಸಾರಿ ಅವರಿಂದ ಹಿಡಿದು ರೋಷನ್ ಬೇಗ್ ಅವರಿಂದ ಹಿಡಿದು ಜಾಫರ್ ಶರೀಫ್, ರೆಹಮಾನ್ ಖಾನ್, ಜಾಫರ್ ಶರೀಫಾ ಇಲ್ಲ ರೆಹಮಾನ್ ಖಾನ್, ತನ್ವೀರ್ ಸೇಠ್, ಎಲ್ಲ ಮುಸ್ಲಿಂ ನಾಯಕರು, ಜಾಫರ್ ಶರೀಫ್ ಹೆಸರು, ಎಲ್ಲ ಮುಸ್ಲಿಂ ನಾಯಕರು ಆ ವಕ್ಫ್ನ ಜಾಗಗಳನ್ನು ತಿಂದಿದ್ದಾರೆ, ಗುಳುಂ ಮಾಡಿದ್ದಾರೆ, 29,000 ಎಕರೆ ಕಬ್ಜಾ ಮಾಡಿದ್ದಾರೆ. ನಮ್ಮ ಅವತ್ತಿನ ಸ್ಟ್ಯಾಂಡ್ ಕೂಡ ಇದ್ದದ್ದು, ಈಗ ವಕ್ಫ್ ಆಸ್ತಿ ಇದೆಯಲ್ಲ ಅದನ್ನು ನೀವು ಬಡವರಿಗೆ ಕೊಡ್ತಾ ಇದ್ದೀರಾ, ಏನಾದರೂ ಮಾಡ್ತಾ ಇದ್ದೀರಾ, ಇವರೆಲ್ಲ ತಿಂತಾ ಇದ್ದಾರೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ ಕೊಡಲಿ ಅಲ್ವ ಸಿ ಬಿ ಐಗೆ. ಒಂದು ಕಡೆ ಸಿ ಬಿ ಐಲಿ ಯಾರಾದರೂ ತಿಂದಿದ್ರೆ ಅದನ್ನು ವಾಪಸ್ ಬರಬೇಕಾದ ದುಡ್ಡೆಲ್ಲ, ಆ ಜಾಗ ಎಲ್ಲ ವಾಪಸ್. ನಂಬರ್ 1 ಮಾಡಬೇಡಿ ಅಂತ ಆಮಿಷ ಹೊಡ್ಡಿದ್ರೆ ಅದು ಹೊರಗೆ ಬರಬೇಕು. ಆಲ್ರೆಡಿ ವಿಜಯೇಂದ್ರ ಹೇಳಿದ್ದಾರೆ ಸಿ ಬಿ ಐ ತನಿಖೆ ಮಾಡ್ಕೊಳ್ಳಿ ಅಂತೇಳಿ, ಈಗ ಗೊತ್ತಾಗಬೇಕು. ಆಮೇಲೆ ಪ್ರಿಯಾಂಕರ್ಗೆ ಕೂಡ ಕೇಳ್ತಾ ಇದ್ದಾರೆ, ತನಿಖೆ ಆಗಬೇಕು, ಆಗಲಿ ದಮ್ಮಿದ್ದಾರೆ. ಓಕೆ, ಇನ್ನು ನಾನು ಅವತ್ತಿಂದ